ಹಾಯ್ ಗೈಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ಬೋದು. ಈಗ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರೋಣ. ಈ ವಾರದಲ್ಲಿ ಹಲವಾರು ಜನರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕೂಡ ಹೋಗ್ತಾರೆ. ಅದರ ಜೊತೆಗೆ 5ರಿಂದ 6 ಜನ ಕಂಟೆಸ್ಟೆಂಟ್ಗಳು ಕೂಡ ವೈಲ್ಡ್ ಕಾರ್ಡ್ ಎಂಟ್ರಿಗಳನ್ನು ಕೊಡ್ತಾರೆ ಅಂತ ಹೇಳ್ಬೋದು. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ನಮ್ಮ ಡಾಗ್ ಸತೀಶ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ್ರು. ಈಗ ಈ ಒಂದು ಮಾಸ್ ಎಲಿಮಿನೇಷನ್ ಸಲುವಾಗಿ ಒಟ್ಟಾರೆಯಾಗಿ 12 ಜನ ಸ್ಪರ್ಧಿಗಳು ಒಂದು ನಾಮಿನೇಷನ್ ಲಿಸ್ಟ್ ನಲ್ಲಿ ಇದ್ರು ಅಂತ ಹೇಳ್ಬೋದು. ಎಲ್ಲರ ವೋಟಿಂಗ್ ಲೈನ್ಸ್ ಕೂಡ ಓಪನ್ ಆಗಿದ್ದು ಅಂತ ಹೇಳ್ಬೋದು. ಎಲ್ಲರೂ ಕೂಡ ಗೊತ್ತಿರೋ ಹಾಗೆ ಗುರುವಾರ ರಾತ್ರಿ 11 ಗಂಟೆಯಿಂದ ಇವತ್ತು ಬೆಳಿಗ್ಗೆ, ಅಂದ್ರೆ ಇವತ್ತು ಶನಿವಾರ ಬೆಳಿಗ್ಗೆ 11 ತನಕ ವೋಟಿಂಗ್ ಲೈನ್ಸ್ ಗಳು ಆನ್ ಇದ್ವು ಅಂತ ಹೇಳ್ಬೋದು. ಅದಕ್ಕೋಸ್ಕರ ಗುರುವಾರ ರಾತ್ರಿ 11 ಗಂಟೆಯಿಂದ ಇವತ್ತು ಬೆಳಗಿನ 11 ಗಂಟೆವರೆಗಿನ ವೋಟಿಂಗ್ ರಿಸಲ್ಟ್, ಕಂಪ್ಲೀಟ್ ವೋಟಿಂಗ್ ರಿಸಲ್ಟ್ ಅಂತ ಹೇಳ್ಬೋದು. 3ನೇ ವಾರದ ಕಂಪ್ಲೀಟ್ ವೋಟಿಂಗ್ ರಿಸಲ್ಟ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಇವತ್ತು ಬೆಳಿಗ್ಗೆ ನಾನು ಒಂದು ವಿಡಿಯೋನು ಕೂಡ ಮಾಡಿದ್ದೆ, ಅದು ಬೆಳಗಿನ ವೋಟಿಂಗ್ ರಿಸಲ್ಟ್ ಅಂತ ಹೇಳ್ಬೋದು ಶನಿವಾರದ್ದು. ಈ ಒಂದು ವೋಟಿಂಗ್ ರಿಸಲ್ಟ್ ಯಾವುದು ಅಂತ ನೋಡ್ತಾ ಹೋದ್ರೆ ಈ ವಾರದ ಕಂಪ್ಲೀಟ್ ವೋಟಿಂಗ್ ರಿಸಲ್ಟ್ ಅಂತ ಹೇಳ್ಬೋದು. ಈ ಒಂದು ಕಂಪ್ಲೀಟ್ ವೋಟಿಂಗ್ ರಿಸಲ್ಟ್ ಅನ್ನ ನೋಡಿದ್ರೆ ನಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗ್ತದೆ. ಈ ವಾರ ಯಾರ್ಯಾರೆಲ್ಲ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ, ಯಾರ್ಯಾರೆಲ್ಲ ಸೇಫ್ ಆಗ್ತದೆ, ಎಲ್ಲದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ಒಂದು ವಿಡಿಯೋದಲ್ಲಿ ಸಿಗ್ತಾ ಹೋಗ್ತದೆ ಅಂತ ಹೇಳ್ಬೋದು. ಈಗ ನೇರವಾಗಿ ವಿಷಯಕ್ಕೆ ಬರೋಣ. ಒಟ್ಟಾರೆಯಾಗಿ 12 ಜನ ಸ್ಪರ್ಧಿಗಳು ಇದ್ದಾರೆ. 12 ಜನ ಸ್ಪರ್ಧಿಗಳ ಪೈಕಿ ನಮ್ಮ ಜಾನ್ವಿ ಅವರನ್ನು ನಮ್ಮ 4 ಜನ ಫೈನಲಿಸ್ಟ್ಗಳು ಸೇವ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಕಸ್ಮಾತ್ ಮೊನ್ನೆ ನಡೆದಂತೆ ಯಾವ ರೀತಿಯಾಗಿ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟ್ ಅಂತ ಹೇಳಿ ಜನರ ನಿರ್ಧಾರವೇ ಅಂತಿಮ ನಿರ್ಧಾರ ಅಂತ ಹೇಳಿ ಇವರನ್ನು ಕೂಡ ಇವತ್ತಿನ ಒಂದು ಎಲಿಮಿನೇಷನ್ ಅಲ್ಲಿ ಇವತ್ತಿನ ಒಂದು ಕಿಚ್ಚನ ಪಂಚಾಯತಿಯಲ್ಲಿ ನೇರವಾಗಿ ಅವರನ್ನು ಕೂಡ ಸೇವ್ ಮಾಡದೆ ನಾಮಿನೇಷನ್ ಲಿಸ್ಟ್ ನಲ್ಲಿ ಉಳಿಸಿಕೊಡ್ತಾರ ಅಥವಾ ನಮ್ಮ ಬಿಗ್ ಬಾಸ್ ಅನೌನ್ಸ್ಮೆಂಟ್ ಅಂತ ಈ ವಾರ ಜಾನ್ವಿ ಅವರು ಸೇವ್ ಆಗ್ತಾರೆ ಅಂತ ನೋಡ್ತಾ ಹೋಗೋಣ. ಒಟ್ಟಿನಲ್ಲಿ ಅವರಿಗೂ ಕೂಡ ವೋಟಿಂಗ್ ರಿಸಲ್ಟ್ ಅಲ್ಲಿ ಕಡಾಖಂಡಿ ತೊಡಗಿದ್ದಾರೆ. ಒಟ್ಟಿನಲ್ಲಿ 12 ಜನ ವೋಟಿಂಗ್ ರಿಸಲ್ಟ್ ಅನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ನೋಡ್ತಾ ಹೋಗೋದಾದ್ರೆ ನಮ್ಮ ಗಿಲ್ಲಿ ಅಂತ ಹೇಳ್ಬೋದು. ಗಿಲ್ಲಿ ಅವರಿಗೆ ಎಷ್ಟು ಪರ್ಸೆಂಟ್ ವೋಟ್ಗಳು ಬಂದಿವೆ ಅಂತ ನೋಡ್ತಾ ಹೋಗೋದಾದ್ರೆ 30.2% ವೋಟ್ಗಳನ್ನು ಪಡೆದುಕೊಳ್ಳೋದ್ರ ಮೂಲಕ ನಮ್ಮ ಗಿಲ್ಲಿ ಅವರು ನಂಬರ್ 1 ಪೊಸಿಷನ್ ಅಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಈ ವಾರದ ಕಂಪ್ಲೀಟ್ ವೋಟಿಂಗ್ ರಿಸಲ್ಟ್ ನಲ್ಲಿ ಗಿಲ್ಲಿ ಅವರೇ ನಂಬರ್ 1 ಅಂತ ಹೇಳ್ಬೋದು. ಅವರಿಗೆ 30.2% ವೋಟ್ಗಳು ಬಂದಿವೆ ಅಂತ ಹೇಳ್ಬೋದು. ಇನ್ನು 2ನೇ ಸ್ಥಾನದ ವಿಚಾರಕ್ಕೆ ಬರೋಣ. 2ನೇದಾಗಿ ಈ ಒಂದು ವಾರದ ಎಲ್ಲ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಕೂಡ ಇವರು 2ನೇ ಸ್ಥಾನದಲ್ಲಿ ಇದ್ರು. ಅದರ ಜೊತೆಗೆ ಫೈನಲ್ ವೋಟಿಂಗ್ ರಿಸಲ್ಟ್ ನಲ್ಲಿ ಕೂಡ ನಮ್ಮ ರಕ್ಷಿತಾ ಶೆಟ್ಟಿ ಅವರೇ 2ನೇ ಸ್ಥಾನ ಉಳಿಸಿಕೊಂಡು ಬಂದಿದ್ದಾರೆ ಅಂತ ಹೇಳ್ಬೋದು. ಇವರಿಗೆ ಆಲ್ಮೋಸ್ಟ್ ಆಲ್ 16.1% ವೋಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ನಮ್ಮ ರಕ್ಷಿತಾ ಶೆಟ್ಟಿ ಅವರು 2ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಇನ್ನು 3ನೇ ಸ್ಥಾನದ ವಿಚಾರಕ್ಕೆ ಬರೋಣ. 3ನೇ ಸ್ಥಾನದಲ್ಲಿರುವಂತಹ ನಮ್ಮ ಸ್ಪರ್ಧಿ ಕಾವ್ಯ ಅಂತ ಹೇಳ್ಬೋದು. ಕಾವ್ಯ ಅವರಿಗೆ ಬರೋಬ್ಬರಿ 14.4% ವೋಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ನಮ್ಮ ಕಾವ್ಯ ಅವರು ಈ ಒಂದು ವಾರದ ಕಂಪ್ಲೀಟ್ ವೋಟಿಂಗ್ ರಿಸಲ್ಟ್ ನಲ್ಲಿ, ಅಂದ್ರೆ 3ನೇ ವಾರದ ಕಂಪ್ಲೀಟ್ ವೋಟಿಂಗ್ ರಿಸಲ್ಟ್ ನಲ್ಲಿ ನಂಬರ್ 3 ಪೊಸಿಷನ್ ಅನ್ನು ಪಡೆದುಕೊಂಡಿದ್ದಾರೆ. ಗಿಲ್ಲಿ ಅವರು ನಂಬರ್ 1, ರಕ್ಷಿತಾ ಅವರು ನಂಬರ್ 2, ಅದರ ಜೊತೆಗೆ ಕಾವ್ಯ ಅವರು ನಂಬರ್ 3 ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಇವರೆಲ್ಲರೂ ಕೂಡ 3 ಜನರು ಕೂಡ ಟಾಪ್ 3 ಅಲ್ಲಿ ಇದ್ದಾರೆ. ಇನ್ನು 4ನೇ ಸ್ಪರ್ಧೆ ವಿಚಾರಕ್ಕೆ ಬರೋಣ. 4ನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ನಮ್ಮ ಧನುಷ್ ಗೌಡ ಅಂತ ಹೇಳ್ಬೋದು. ಧನುಷ್ ಗೌಡ ಅವರಿಗೆ ಬರೋಬ್ಬರಿ 11.8% ವೋಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ನಮ್ಮ ಧನುಷ್ ಗೌಡ ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಟಾಪ್ 4 ಅಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಅಂದ್ರೆ 4ನೇ ಪೊಸಿಷನ್ ಅನ್ನು ಪಡೆದುಕೊಂಡಿದ್ದಾರೆ. ಇನ್ನು 5ನೇ ಸ್ಥಾನದ ವಿಚಾರಕ್ಕೆ ಬರೋಣ. 5ನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ನಮ್ಮ ಅಭಿಷೇಕ್ ಅಂತ ಹೇಳ್ಬೋದು. ಅಭಿಷೇಕ್ ಅವರು ಕೂಡ ಒಂದು ರೀತಿಯಾಗಿ ತುಂಬಾನೇ ಒಳ್ಳೆ ವೋಟ್ಗಳೇ ಬಂದಿವೆ. ಅವರ ವೋಟಿಂಗ್ ಪರ್ಸೆಂಟೇಜ್ ಎಷ್ಟು ಅಂತ ನೋಡ್ತಾ ಹೋದಾದ್ರೆ 9.7% ವೋಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ನಮ್ಮ ಅಭಿಷೇಕ್ ಅವರು ಆಲ್ಮೋಸ್ಟ್ ಆಲ್ 5ನೇ ಪೊಸಿಷನ್ ಅಲ್ಲಿ ಇದ್ದಾರೆ. 1ರಿಂದ 5ನೇ ಪೊಸಿಷನ್ ಅಲ್ಲಿ ಇರುವಂತಹ ಈ 5 ಜನರು ಕೂಡ ಆಲ್ಮೋಸ್ಟ್ ಆಲ್ 99% ಸೇವ್ ಆಗುವಂತ ಸಾಧ್ಯತೆ ಕಂಡು ಬರ್ತಾ ಇದೆ ಅಂತ ಹೇಳ್ಬೋದು. ಇನ್ನು ಉಳಿದಿರುವಂತಹ 6ರಿಂದ 12ನೇ ಪೊಸಿಷನ್ ತನಕ ಯಾರ್ಯಾರೆಲ್ಲ ಈ ಒಂದು ಲಿಸ್ಟ್ ನಲ್ಲಿ ಇದಾರೋ ಇವರೆಲ್ಲರೂ ಕೂಡ ಈ ವಾರದ ಎಲಿಮಿನೇಷನ್ ಅಲ್ಲಿ, ಮಾಸ್ ಎಲಿಮಿನೇಷನ್ ಅಲ್ಲಿ ಯಾವ ಸಮಯದಲ್ಲಿ ಬೇಕಾದ್ರೂ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬೋದು. ಇದರಲ್ಲಿ ಒಬ್ಬರಿಂದ ಇಬ್ಬರು ಕೂಡ ಸೇವ್ ಕೂಡ ಆಗ್ಬಹುದು. ಈಗ 6ನೇ ಸ್ಥಾನದ ಬಗ್ಗೆ ನೋಡ್ತಾ ಹೋಗೋಣ. 6ನೇ ಸ್ಥಾನದಲ್ಲಿರುವಂತಹ ಸ್ಪರ್ಧೆ ನಮ್ಮ ಚಂದ್ರಪ್ರಭಾ ಅಂತ ಹೇಳ್ಬೋದು. ಚಂದ್ರಪ್ರಭಾ ಅವರಿಗೆ 4.6% ವೋಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ನಮ್ಮ ಚಂದ್ರಪ್ರಭಾ ಅವರು 6ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಇನ್ನು 7ನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧಿ ನಮ್ಮ ಸ್ಪಂದನಾ ಸೋಮನ್ ಅಂತ ಹೇಳ್ಬೋದು. ಸ್ಪಂದನಾ ಸೋಮನ್ ಅವರಿಗೆ ಕೇವಲ 3.6% ವೋಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ನಮ್ಮ ಸ್ಪಂದನಾ ಸೋಮನ್ ಅವರು 7ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಇನ್ನು 8ನೇ ಸ್ಥಾನದ ವಿಚಾರಕ್ಕೆ ಬರೋಣ. 8ನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ನಮ್ಮ ಅಶ್ವಿನಿ SN ಅಂತ ಹೇಳ್ಬೋದು. ಅಶ್ವಿನಿ SN ಅವರಿಗೂ ಕೂಡ 3.3% ವೋಟ್ಗಳನ್ನು ಪಡೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಇವರು 8ನೇ ಸ್ಥಾನದಲ್ಲಿ ಈ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಇದ್ದಾರೆ. ಇನ್ನು 9ನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧಿ ಧ್ರುವಂತ್ ಅಂತ ಹೇಳ್ಬೋದು. ಧ್ರುವಂತ್ ಅವರಿಗೆ 2.1% ವೋಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ನಮ್ಮ ಧ್ರುವಂತ್ ಅವರು 9ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಅಂತ ಹೇಳ್ಬೋದು.
ಇನ್ನು 10ನೇ ಸ್ಥಾನದ ವಿಚಾರಕ್ಕೆ ಬರೋಣ. 10ನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ನಮ್ಮ ಮಲ್ಲಮ್ಮ ಅಂತಾನೆ ಹೇಳ್ಬೋದು. ಮಲ್ಲಮ್ಮ ಅವರು 1.9% ಓಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ 10ನೇ ಸ್ಥಾನದಲ್ಲಿ ಇದ್ದಾರೆ. ಅದರ ಜೊತೆಗೆ ಇನ್ನು 11ನೇ ಸ್ಥಾನದ ಬಗ್ಗೆ ನೋಡ್ತಾ ಹೋದಾದ್ರೆ 11ನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧಿ ನಮ್ಮ ಮಂಜು ಭಾಷಿನಿ ಅಂತಾನೆ ಹೇಳ್ಬೋದು. ಮಂಜು ಭಾಷಿನಿ ಅವರಿಗೆ 1.6% ಓಟುಗಳನ್ನು ಬಂದಿವೆ ಅಂತಾನೆ ಹೇಳ್ಬೋದು. ಇನ್ನು ಕೊನೆಯ ಸ್ಥಾನ ಜಾನ್ವಿ ಅಂತಾನೆ ಹೇಳ್ಬೋದು. ಜಾನ್ವಿ ಅವರಿಗೆ 0.7% ಓಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ಜಾನ್ವಿ ಅವರು ಕೊನೆಯ ಸ್ಥಾನದಲ್ಲಿದ್ದಾರೆ. ನಮ್ಮ ಜಾನ್ವಿ ಆಗಿರ್ಲಿ, ಮಂಜು ಭಾಷಿನಿ ಆಗಿರ್ಲಿ, ಮಲ್ಲಮ್ಮ ಆಗಿರ್ಲಿ, ಇವರೆಲ್ಲರೂ ಕೂಡ ಬಾಟಮ್ 3 ಅಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಅದರ ಜೊತೆಗೆ 6ನೇ ಪೊಸಿಷನ್ ಇಂದ ಹಿಡಿದು 12ನೇ ಪೊಸಿಷನ್ ತನಕ ಯಾರ್ಯಾರೆಲ್ಲ ಇದ್ದಾರೆ, ಚಂದ್ರಪ್ರಭಾ ಆಗಿರ್ಬೋದು, ನಮ್ಮ ಸ್ಪಂದನ ಆಗಿರ್ಬೋದು, ಅಶ್ವಿನಿ SN, ಧ್ರುವಂತ್, ಮಲ್ಲಮ್ಮ, ಜಾನ್ವಿ, ಅದರ ಜೊತೆಗೆ ಮಂಜು ಭಾಷಿನಿ ಇವರೆಲ್ಲರೂ ಕೂಡ ಈ ವಾರದ ಯಾವುದೇ ಸಮಯದಲ್ಲಿ ಬೇಕಾದ್ರೂ ಹೋಗ್ಬೋದು ಅಂತಾನೆ ಹೇಳ್ಬೋದು. ಒಟ್ಟಿನಲ್ಲಿ 12 ಜನರ ಸ್ಪರ್ಧಿಗಳ ಪೈಕಿ ಜಾನ್ವಿ ಅವರು ಕೊನೆ ಸ್ಥಾನದಲ್ಲಿ ಇದ್ದಾರೆ. ಆದ್ರೆ ಅವರು ಒಂದು ಫೈನಲಿಸ್ಟ್ ಗಳ ಒಂದು ಡಿಸಿಷನ್ ಇಂದಾಗಿ ಸೇವ್ ಆಗಿದ್ದಾರೆ. ಅವರನ್ನು ಯಾವ ರೀತಿಯಾಗಿ ನಮ್ಮ ಕಿಚ್ಚ ಸುದೀಪ್ ಅವರು ಮಾಡಿದಂತ ಡಿಸಿಷನ್ ಬಯಾಸ್ ಆಗಿತ್ತು ಅಂತ ಹೇಳಿ ಯಾವ ಒಂದು ಡಿಸಿಷನ್ ಕ್ಯಾನ್ಸಲ್ ಮಾಡ್ತಾರಂತ ಅದನ್ನು ಕೂಡ ನಾವೆಲ್ಲರೂ ಕೂಡ ವೇಟ್ ಮಾಡಿ ನೋಡೋಣ. ಒಟ್ಟಿನಲ್ಲಿ ಸಖತ್ತಾಗಿರುವಂತಹ ಒಂದು ವಾರ ಆಗಿತ್ತು. ಒಟ್ಟಾರೆಯಾಗಿ 12 ಜನ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ. ಅದರಲ್ಲಿ ಆಲ್ಮೋಸ್ಟ್ ಆಲ್ ಒಂದು 5 ಜನರು ಮಾತ್ರ ಈ ಒಂದು ವೋಟಿಂಗ್ ರಿಸಲ್ಟ್ ಪ್ರಕಾರ ಒಂದು ಸೇಫ್ ಝೋನ್ ಅಲ್ಲಿ ಇದ್ದಾರೆ. ಇನ್ನು ಉಳಿದಿರುವಂತಹ 6 ರಿಂದ 7 ಜನ ಸ್ಪರ್ಧಿಗಳು ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದು. ಒಟ್ಟಿನಲ್ಲಿ ನೋಡೋಣ ವೈಲ್ಡ್ ಕಾರ್ಡ್ ಎಂಟ್ರಿಗಳ ಬಗ್ಗೆ ಕೂಡ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ಗಳು ಬರ್ತವೆ. ಅದರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಮಾಡಿ ಹಾಕ್ತೇನೆ. ಒಟ್ಟಿನಲ್ಲಿ ಈ ಒಂದು 12 ಜನ ಸ್ಪರ್ಧಿಗಳ ಪೈಕಿ ನೀವು ಯಾರಿಗೆ ವೋಟ್ ಮಾಡಿದ್ದೀರಾ ಈ ವಾರ ಎಂಬುದನ್ನು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು.